Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕರ್ನಾಟಕಕ್ಕೆ ಕೇಂದ್ರದವರು ಕೊಟ್ಟಿರೋದು ಖಾಲಿ ಚೊಂಬು. ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅನ್ಯಾಯ ಮಾಡಿದೆ. ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೇಂದ್ರದವರು ಕೊಟ್ಟಿರೋದು ಖಾಲಿ ಚೊಂಬು. ಕೇಂದ್ರದ ವೈಫಲ್ಯಗಳನ್ನ ಜನರಿಗೆ ತಿಳಿಸೋದಕ್ಕೆ ಚೊಂಬು ಜಾಹೀರಾತು ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಕೈಯಲ್ಲಿ ಚಂಬನ್ನ ಹಿಡ್ಕೊಂಡು ಬಿಜೆಪಿ ಅವರಿಗೆ ತೋರಿಸ್ತಾ ಇದ್ದೀರಿ. ಈ ಐಡಿಯಾ ಏನು ಸರ್? ಈ ಚಂಬನ ಮೂಲಕ ನೀವು ಏನು ಹೇಳೋದಕ್ಕೆ ಹೊರಟಿದ್ದೀರಿ? ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇವತ್ತಿನವರಿಗೆ ಬರ ಪರಿಹಾರ ಕೊಡಲಿಕ್ಕಾಗಿಲ್ಲ. ಆಮೇಲೆ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನು ಕೊಡಲಿಲ್ಲ. ಆಮೇಲೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಅಪ್ಪರ್ ಭದ್ರಾ ಯೋಜನೆಗೆ 5300 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರು, ಅದನ್ನು ಕೊಡಲಿಲ್ಲ. ಸೊ ಇವೆಲ್ಲ ಕಾರಣಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೊಂಬು ಅಂಥೇಳಿ ಚೊಂಬನ್ನು ಪ್ರದರ್ಶನ ಮಾಡಿ ಅವರ ವೈಫಲ್ಯಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಬರ ಪರಿಹಾರ ನೀಡದ ಕೇಂದ್ರದ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ. ಅಮಿತ್ ಶಾ ಮೀಟಿಂಗ್ ಕರೀತೀನಿ ಅಂದ್ರು, ಕರೆದ್ರ? ಡಿಸೆಂಬರ್ 21ಕ್ಕೆ ಮೀಟಿಂಗ್ ಕರೀತೀನಿ ಅಂತ ಕರೆದಿಲ್ಲ ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಮಿತ್ ಶಾ ಮೀಟಿಂಗ್ ಕರೀತೀನಿ ಅಂತಂದ್ರು, ಕರೆದ್ರ? ಬರ ಪರಿಹಾರ ನೀಡದ ಕೇಂದ್ರದ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ. ಡಿಸೆಂಬರ್ 21ಕ್ಕೆ ಮೀಟಿಂಗ್ ಕರೀತೀನಿ ಅಂತ ಹೇಳಿದ್ರಲ್ಲ, ಕರೆದಿದ್ರ? ಕರೆದಿಲ್ಲ. ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿದ್ದರಾಮಯ್ಯ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಎನ್ಡಿಆರ್ನಲ್ಲಿರೋದು ಕೇಂದ್ರ ಸರ್ಕಾರದ ಹಣನ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಅಲ್ಲಿರೋದು ನಾವು ಕೊಟ್ಟಿರುವ ತೆರಿಗೆ ಹಣ, ಅದಕ್ಕೆ ನಾವು ಕೇಳ್ತಾ ಇರೋದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಸಿಎಂ ಹೇಳಿದ್ದಾರೆ. ಅಮಿತ್ ಶಾ ಅವ್ರನ್ನು ಕೂಡ ನಾನು ಮಾತಾಡಿಸಿದೆ ಸರ್, ಬೆಂಗಳೂರಿನ ರ್ಯಾಲಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ. ನಿಮ್ಮ ವಾದ ಏನಿದೆ? ಪ್ರಮುಖವಾಗಿ ಬರ ಪರಿಹಾರಕ್ಕೆ ನಿನ್ನೆ ಅವರ ಹೆಸರನ್ನ ಉಲ್ಲೇಖ ಮಾಡಿ ನಾನು ಅವರನ್ನು ನಂಬಿದ್ದೆ, ಅವರು ಡಿಸೆಂಬರ್ 23ನೇ ತಾರೀಕು ಸಭೆ ಇದೆ ಅಂತ ಹೇಳಿದ್ರು, ಆದರೆ ಸಭೆನೇ ಮಾಡಲಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ದೇನು ಅಂದರೆ, ಅಮಿತ್ ಶಾ ಅವ್ರು ಹೇಳಿದ್ದೇನು ಅಂದರೆ, ಮುಖ್ಯಮಂತ್ರಿಗಳು ಕೇವಲ ಉದ್ದೇಶಪೂರ್ವಕವಾಗಿ ಮನವಿಗಳ ಮೇಲೆ ಮನವಿಗಳನ್ನು ಕೊಟ್ಟರು, ಡಿಲೇ ಮಾಡಿದ್ರು ಬಿಟ್ರೆ ಅವರಿಗೆ ಬರ ಪರಿಹಾರಕ್ಕೆ ಯಾವುದೇ ಆ್ಯಕ್ಟ್ ಮಾಡಲಿಲ್ಲ ಅಂತ ಆರೋಪ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ನಾವು ಹೋಗಿದ್ದೀವಲ್ಲ, ಅವ್ರ ಅಟಾರ್ನಿ ಜನರಲ್ ಆ ಥರ ಆರ್ಗ್ಯುಮೆಂಟ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇಫ್ ಇಟ್ ಈಸ್ ಟ್ರೂ, ಅಮಿತ್ ಶಾ ಅವ್ರು ಹೇಳೋದು ಸತ್ಯ ಇದ್ದರೆ ಆ ಥರ ಆರ್ಗ್ಯುಮೆಂಟ್ ಮಾಡಬೇಕಾಗಿತ್ತಲ್ಲ, ಮಾಡಿದ್ರೆ ಹಂಗೆ? ಅಟಾರ್ನಿ ಜನರಲ್ ಹೇಳೋದು ಸತ್ಯ ಅಲ್ವಾ? ಕೇಂದ್ರ ಸರ್ಕಾರದ ಪರವಾಗಿ ಆರ್ಗ್ಯುಮೆಂಟ್ ಮಾಡಿರೋದು. ವಾಟ್ ಎವರ್ ಸಬ್ಮಿಟೆಡ್ ಬೈ ಅಟಾರ್ನಿ ಜನರಲ್ ಈಸ್ ಟ್ರೂ. ಅವ್ರು ಯಾಕೆ ಮಾಡಲಿಲ್ಲ? ಅಮಿತ್ ಶಾ ಅವ್ರು ಹೇಳೋದನ್ನು ಯಾಕೆ ಮಾಡಲಿಲ್ಲ? ಮೀಟಿಂಗ್ ಕರೆದ್ರೆ 23ನೇ ತಾರೀಕು ಮೀಟಿಂಗ್ ಕರಿತೀವಿ, ಡಿಸೆಂಬರ್ 23ಕ್ಕೆ ಅಂತ ಹೇಳಿ ಮೀಟಿಂಗ್ ಕರೆದ್ರ? ರೈಟ್. ಈಗ ಅವ್ರು ಹೇಳುವಂಥದ್ದು UPA ಅವಧಿಯಲ್ಲೂ ಕೂಡ 10 ತಿಂಗಳು ಡಿಲೇ ಆಗಿ ಬಂದಿತ್ತು. ಆ ಪ್ರೋಸೆಸ್ ನಡೀತಾ ಇರುತ್ತೆ. ಅದನ್ನ ಡಿಫೆನ್ಸ್ ಅಂತ ತಗೊಳಕ್ ಕುಡಿದು ಕರ್ನಾಟಕ ಭೀಕರವಾದಂಥ ಬರಗಾಲ ಇದೆ. 7 ತಿಂಗಳಾಯಿತು ನಾವು ಮೆಮೊರಾಂಡಮ್ ಕೊಟ್ಟು, 7 ತಿಂಗಳಿಂದ ಕೊಟ್ಟಿಲ್ಲ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ಯಾಕೆ ಕೊಡಲಿಲ್ಲ? NDRF ಏನು ಇವರು ಕೇಂದ್ರ ಸರ್ಕಾರದ ಹಣನ? ನಮ್ಮ ತೆರಿಗೆ ಹಣ. ಅದಕ್ಕೆ ನಾವು ಹೇಳೋದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಹಾಗಾದರೆ ಸುಪ್ರೀಂ ಕೋರ್ಟ್ನವ್ರು ಯಾಕೆ ಡೈರೆಕ್ಷನ್ ಕೊಡ್ತಿದ್ರು ಅವ್ರಿಗೆ? ಅಮಿತ್ ಶಾ ಬರ ಪರಿಹಾರ ನೀಡದ ಕೇಂದ್ರದ ವಿರುದ್ಧ ಸಿಎಂ ಕಿಡಿಕಾರಿರುವಂತಹ ರೀತಿ, ಅಮಿತ್ ಶಾ ಮೀಟಿಂಗ್ ಕರೀತೀನಿ ಅಂತ ಹೇಳಿದ್ರು, ಕರೆದ್ರಾ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಡಿಸೆಂಬರ್ 21ಕ್ಕೆ ಮೀಟಿಂಗ್ ಕರೀತೀನಿ ಅಂತ ಕರೆದೇ ಇಲ್ಲ. NDRನಲ್ಲಿರೋದು ಕೇಂದ್ರ ಸರ್ಕಾರದ ಹಣನ, ಅಲ್ಲಿರೋದು ನಾವು ಕೊಟ್ಟಿರುವಂತಹ ತೆರಿಗೆ ಹಣ, ಅದು ನಾವು ಕಟ್ಟಿರುವಂತಹ ಹಣ, ಅದಕ್ಕೆ ನಾವು ಕೇಳ್ತಾ ಇರೋದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಾವು ವಾದಿಸಿದ್ದೇವೆ, ಅಮಿತ್ ಶಾ ತಡವಾಗಿ ಮನವಿ ಕೊಟ್ಟಿದ್ದಾರೆ ಅಂತಾರೆ. ಅಮಿತ್ ಶಾ ಹೇಳಿದಂತೆ ಇದ್ರೆ ವಾದಿಸಬೇಕಾಗಿತ್ತು. ಅಟಾರ್ನಿ ಜನರಲ್ ಹೇಳಿರೋದು ಸತ್ಯ ಅಲ್ವಾ ಹಾಗಾದ್ರೆ ಅಂತ ಅವರು ಪ್ರಶ್ನಿಸಿದ್ದಾರೆ. ಗ್ಯಾರಂಟಿಗೂ ಬರ ಪರಿಹಾರಕ್ಕೂ ಸಂಬಂಧವಿಲ್ಲ. ನಾವು ಗ್ಯಾರಂಟಿ ಯೋಜನೆಗೋಸ್ಕರ ಹಣ ಕೇಳ್ತಾ ಇಲ್ಲ. ಟಿವಿ9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ.
ಗ್ಯಾರಂಟಿಗೂ ಬರ ಪರಿಹಾರಕ್ಕೂ ಸಂಬಂಧವೇ ಇಲ್ಲ. ಬರ ಪರಿಹಾರ ಕೊಡಿ ಅನ್ನೋದು ನಮ್ಮ ಆಗ್ರಹ ಅಷ್ಟೇ. ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇವತ್ತು ಟಿವಿ ನೈನ್ ಜೊತೆ ಮಾತನಾಡ್ತಾ ಸಿಎಂ ಈ ಮಾತನ್ನ ಹೇಳಿದ್ದಾರೆ. ಸರ್, ಈ ಗ್ಯಾರಂಟಿಗಳ ಬಗ್ಗೆ ಅವ್ರು ಹೇಳುವಂಥದ್ದು ಅಂದರೆ ಒಂದು ಕಡೆಯಿಂದ ಕೊಟ್ಟು ಇನ್ನೊಂದು ಕಡೆ ತೆಗೆದುಕೊಳ್ಳೋದ್ರಿಂದ ಅದರ ಸಸ್ಟೈನಬಿಲಿಟಿ ಏನಿರುತ್ತೆ ಅಂತ. ಈ ಗ್ಯಾರಂಟಿ ಈಗ ಕಾಂಗ್ರೆಸ್ ಬಂಡವಾಳ ಆಗಿಸ್ಕೊಂಡಿದೆ, ಆದರೆ ಒಂದ್ ಕಡೆಗೆ ಸಸ್ಟೈನಬಲ್ ಮಾಡಿರುತ್ತೆ. ಈ ಗ್ಯಾರಂಟಿ ಅನ್ನೋದು ಸಸ್ಟೈನಬಲ್ ಮಾಡೆಲ್ ಅಲ್ಲ, ಇನ್ಸ್ಟಂಟ್ ಸಕ್ಸಸ್ ಆಗಿದೆ, ತಕ್ಷಣ ಗೆಲುವಿಗೆ ಸಹಕಾರಿ, ದೇಶ ಕಟ್ಟೋದಕ್ಕೆ ಇದ್ರ ಲಾಭ ಇಲ್ಲ ಅನ್ನುವಂಥ ದೌಡ್ ನರೇಶ್. ಅವ್ರ ಗ್ಯಾರಂಟಿಗಳು ಘೋಷಣೆ ಮಾಡಿದಾರಲ್ಲ, ಅದಕ್ಕೆ ಏನಂತ ಹೇಳ್ತಾರೆ? ಅವ್ರ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಅದಕ್ಕೇನಂತ ಹೇಳ್ತಾರೆ? ಅದಕ್ಕೇನು ಎಕ್ಸ್ಪ್ಲನೇಷನ್? ಮೊದಲು ಗ್ಯಾರಂಟಿಗಳನ್ನು ವಿರೋಧ ಮಾಡೋದವರು, ಈಗ ಮೋದಿ ಗ್ಯಾರಂಟಿ ಅಂತಾರಲ್ಲ, ಅದಕ್ಕೇನು ಎಕ್ಸ್ಪ್ಲನೇಷನ್ ಅವರು? ರೈತರ ಸಾಲ ಮನ್ನಾ ಮಾಡಿದಾರ? ಆನ್ ದಿ ಅದರ್ ಹ್ಯಾಂಡ್ ಯಾರು ಸಾಲ ಮನ್ನಾ ಮಾಡಿದ್ದಾರೆ? ಕೈಗಾರಿಕೋದ್ಯಮಿಗಳು, ಬಂಡವಾಳಶಾಹಿಗಳು 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರ? ರೈತರು ಯಾಕೆ ಚಳುವಳಿ ಮಾಡ್ತಾ ಇದ್ದಾರೆ? ಇವರು ರೈತರ ಸಮಸ್ಯೆಗಳು ಬಗೆಹರಿಸಿದ್ದಾರೆ, ರೈತರು ಯಾಕೆ ಚಳುವಳಿ ಮಾಡ್ತಾ ಇದ್ದಾರೆ? ಅನೇಕ ತಿಂಗಳುಗಳಿಂದ ಚಳುವಳಿ ಮಾಡ್ತಾ ಇದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ವಿರುದ್ಧ ಸಿಎಂ ಗುಡುಗಿದ್ದಾರೆ. ದೇವೇಗೌಡರದು ಅವಕಾಶವಾದಿ ರಾಜಕಾರಣ. ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರ ಮಗ 2006ರಲ್ಲಿ ಬಿಜೆಪಿ ಜೊತೆ ಸೇರಿ ಸರ್ಕಾರ ರಚನೆ ಮಾಡಿದ್ರು. ನನ್ನ ಹೆಣದ ಮೇಲೆ ಸರ್ಕಾರ ಮಾಡಿ ಅಂತ ಹೇಳಿದ್ರು. ಅದೇ ದೇವೇಗೌಡರು ಈಗ ಬಿಜೆಪಿ ಜೊತೆಗೆ ಹೋಗಿದ್ದಾರೆ ಅಂತ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿ ಜೊತೆ ಸೇರಿ ಸರ್ಕಾರ ಮಾಡಿದ್ರೆ ನನ್ನ ಹೆಣದ ಮೇಲೆ ಸರ್ಕಾರ ಮಾಡಬೇಕಾಗತ್ತೆ ಅಂತ ಹೇಳಿದಂತಹ ದೇವೇಗೌಡರು ಇದೀಗ ಬಿಜೆಪಿ ಜೊತೆಗೇ ಹೋಗಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳಿದ್ದಾರೆ. ಬಿಜೆಪಿಯವರು ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ದೇವೇಗೌಡರು ಕೂಡ ಅದಕ್ಕೆ ಸಾಕ್ಷಿದಾರರಾಗಿದ್ದಾರೆ. ದೇವೇಗೌಡರು ನರೇಟಿವ್ ಅನ್ನ ಕೊಡಿದ್ದಾರೆ. 2014 ತನಕ ದೇವೇಗೌಡರದು ಅವಕಾಶವಾದಿ ರಾಜಕಾರಣ. ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಈಗ ಏನಂತ ಹೇಳಿದ್ರು ಹಿಂದೆ? ಅವ್ರ ಮಗ 2006ರಲ್ಲಿ ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದಾಗ ಏನಂತ ಹೇಳಿದ್ರು? ಒಂದು ವೇಳೆ ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನಾನು ಹೆಣದ ಮೇಲೆ ಮಾಡಬೇಕು ಅಂತ ಹೇಳಿದರು. ಅದೇ ದೇವೇಗೌಡರು ಇವತ್ತು ಅಲಯನ್ಸ್ ಮಾಡ್ಕೊಂಡು ನರೇಂದ್ರ ಮೋದಿಯವ್ರನ್ನ ಹೊಗಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರನ ಹೊಗಳ್ತಾ ಇದ್ದಾರೆ ಅಂತಂದರೆ ಇದು ಸ್ವಾರ್ಥ ರಾಜಕಾರಣ ಮತ್ತು ಅವಕಾಶವಾದಿ ರಾಜಕಾರಣ. ಬಿಜೆಪಿಯವರು ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ದೇವೇಗೌಡರು ಕೂಡ ಅದಕ್ಕೆ ಸಾಕ್ಷಿದಾರರಾಗಿದ್ದಾರೆ. ದೇವೇಗೌಡರು ನರೇಟಿವ್ ಅನ್ನ ಕೊಡಿದ್ದಾರೆ. 2014 ತನಕ ದೇವೇಗೌಡರದು ಅವಕಾಶವಾದಿ ರಾಜಕಾರಣ. ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಈಗ ಏನಂತ ಹೇಳಿದ್ರು ಹಿಂದೆ? ಅವ್ರ ಮಗ 2006ರಲ್ಲಿ ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದಾಗ ಏನಂತ ಹೇಳಿದ್ರು? ಒಂದು ವೇಳೆ ಬಿಜೆಪಿ ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನಾನು ಹೆಣದ ಮೇಲೆ ಮಾಡಬೇಕು ಅಂತ ಹೇಳಿದರು. ಅದೇ ದೇವೇಗೌಡರು ಇವತ್ತು ಅಲಯನ್ಸ್ ಮಾಡ್ಕೊಂಡು ನರೇಂದ್ರ ಮೋದಿಯವ್ರನ್ನ ಹೊಗಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರನ ಹೊಗಳ್ತಾ ಇದ್ದಾರೆ ಅಂತಂದರೆ ಇದು ಸ್ವಾರ್ಥ ರಾಜಕಾರಣ ಮತ್ತು ಅವಕಾಶವಾದಿ ರಾಜಕಾರಣ. ಬಿಜೆಪಿಯವರು ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ದೇವೇಗೌಡರು ಕೂಡ ಅದಕ್ಕೆ ಸಾಕ್ಷಿದಾರರಾಗಿದ್ದಾರೆ. ದೇವೇಗೌಡರು ನರೇಟಿವ್ ಅನ್ನ ಕೊಡಿದ್ದಾರೆ. 2014 ತನಕ ದೇವೇಗೌಡರದು ಅವಕಾಶವಾದಿ ರಾಜಕಾರಣ. ದೇವೇಗೌಡರ ಕುಟುಂಬ ರಾಜಕಾರಣದ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ. ಒಂದೇ ಕುಟುಂಬದ ಮೂವರಿಗೆ ಜೆಡಿಎಸ್ ಟಿಕೆಟ್ ಕೊಟ್ಟಿದೆ. ಎಚ್ಡಿಡಿ ಪ್ರಜ್ವಲ್ ಮಂಜುನಾಥ್ಗೆ ಟಿಕೆಟ್ ಕೊಟ್ಟಿದೆ. ಕೋಲಾರದ ಮಲ್ಲೇಶ್ ಬಾಬು ಮಾತ್ರ ಬೇರೆ ಅಭ್ಯರ್ಥಿ ಅಂತ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ದೇವೇಗೌಡರ ಕುಟುಂಬ ರಾಜಕಾರಣದ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ. ಒಂದೇ ಕುಟುಂಬದ ಮೂವರಿಗೆ ಜೆಡಿಎಸ್ ಟಿಕೆಟ್ ಕೊಟ್ಟಿದೆ. ಎಚ್ಡಿ ದೇವೇಗೌಡರು ಪ್ರಜ್ವಲ್ ಮಂಜುನಾಥ್ಗೆ ಟಿಕೆಟ್ ಕೊಟ್ಟಾಗಿದೆ. ಎಚ್ಡಿಡಿ ಪ್ರಜ್ವಲ್ ಮಂಜುನಾಥ್ಗೆ ಟಿಕೆಟ್ ಕೊಟ್ಟಾಗಿದೆ. ಕೋಲಾರದ ಮಲ್ಲೇಶ್ ಬಾಬು ಮಾತ್ರ ಬೇರೆ ಅಭ್ಯರ್ಥಿ ಅಂತ ಟಿವಿ ನೈನ್ ಎಕ್ಸ್ಕ್ಲೂಸಿವ್ ಸಿಎಂ ಹೇಳಿದ್ದಾರೆ. ನೀವು ಜೆಡಿಎಸ್ನಿಂದ ಹೊರಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕುಮಾರಸ್ವಾಮಿ ಅವ್ರನ್ನ ಎಲಿವೇಟ್ ಮಾಡ್ತಾ ಇದ್ರು, ಪಕ್ಷದಲ್ಲಿ ದೇವೇಗೌಡರು ಎಲಿವೇಟ್ ಮಾಡ್ತಾ ಇದ್ರು ಅಂತ. ಈಗ ಕುಟುಂಬದ ರಾಜಕಾರಣವನ್ನು ನೀವು ಹೇಳಿದ್ರಿ, ಸಾಕಷ್ಟು ಕುಟುಂಬ ರಾಜಕಾರಣ ಮಾಡ್ತಾ ಇರುವಂಥ ಹಿನ್ನೆಲೆ ನನ್ನನ್ನು ಪಕ್ಷದಿಂದ ಹೊರಗಡೆ ಹಾಕಿದ್ರು ಅಂತ ಹೇಳಿದ್ರಿ. ಈಗ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಮಂತ್ರಿ ಮಕ್ಕಳಿಗೆ ಅಥವಾ ಮಂತ್ರಿ ಸಂಬಂಧಿಕರಿಗೆ ಕೊಟ್ಟಿದೆ. ಎಲ್ಲೋ ಒಂದು ಕಡೆ ಕುಟುಂಬ ರಾಜಕಾರಣ ಲೆಜಿಟಮೈಸ್ ಮಾಡುವಂಥ
ಕಾರಣ ಆಗ್ತಾ ಇದೆಯಾ, ಇಲ್ಲ ಕುಟುಂಬ ರಾಜಕಾರಣ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಲೆಜಿಟಮೈಸ್ ಆಗ್ತಾ ಇದೆಯಾ ಅಂತ? ಈಗ 4 ಸೀಟ್ ಕೊಟ್ಟಿದ್ದಾರೆ JDSನವರು, 4 ಜನಕ್ಕೆ JDSನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಮಂಜುನಾಥ್ ಯಾರು? ದೇವೇಗೌಡರಿಗೆ. ಅಲ್ಲ, ಅವ್ರ ಕುಟುಂಬದ ವಿರುದ್ಧ ಇದಕ್ಕೆ ಉತ್ತರ ಹೇಳಪ್ಪ. ಮಂಜುನಾಥ್ ಯಾರ್ರಿ? ದೇವೇಗೌಡರಿಗೆ. ಕುಮಾರಸ್ವಾಮಿ ಯಾರು? ದೇವೇಗೌಡರಿಗೆ. ಪ್ರಜ್ವಲ್ ರೇವಣ್ಣ ಯಾರು? ದೇವೇಗೌಡರಿಗೆ. ಅದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಇದೆ ಕೋಲಾರದಲ್ಲಿ. ಅದು ಅಲ್ಲದೆ ಹೋಗಿದ್ರೆ, ರಿಸರ್ವ್ ಆಗದೆ ಹೋಗಿದ್ರೆ ಅಲ್ಲೂ ಕೂಡ ದೇವೇಗೌಡರು ಮನೆಯವರೇ ಇರ್ತಿದ್ರು. ನೀವು JDSನಿಂದ ಹೊರಗೆ ಬಂದಂಥ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರ ವಿರುದ್ಧ ಸಿಎಂ ವಾಗ್ದಾಳಿಯನ್ನೇ ನಡೆಸಿದ್ದಾರೆ. ಮೋದಿ ಪ್ರಧಾನಿ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಅಂದಿದ್ರು, ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಡ್ತೀನಿ ಅಂತ ಹೇಳಿದ್ರು. ಈಗ ಹೋಗಿ ಮೋದಿಯನ್ನೇ ದೇವೇಗೌಡರು ಅಪ್ಪಿಕೊಂಡಿದ್ದಾರೆ ಅಂತ TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಮುಂದಿನ ಜನ್ಮದಲ್ಲಿ ಮುಸ್ಲಿಮನಾಗಿ ಹುಡ್ತೀನಿ ಅಂತ ಹೇಳಿದ್ರು, ಮೋದಿ ಪ್ರಧಾನಿ ಆದ್ರೆ ದೇಶ ಬಿಟ್ಟು ಹೋಗ್ತೀನಿ ಅಂತನೂ ಹೇಳಿದ್ರು. ಈಗ ಹೋಗಿ ಮೋದಿಯನ್ನೇ ದೇವೇಗೌಡರು ಅಪ್ಪಿಕೊಂಡಿದ್ದಾರೆ ಅಂತ TV9 ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಹಳೆ ಮೈಸೂರಿನ ನಾಡಿ ಮಿಡಿತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್. ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ ಮತ್ತೆ JDS. ಹಳೆ ಮೈಸೂರಲ್ಲಿ ನಿಮಗೆ ಸವಾಲ್ ಆಗತ್ತಾ ಸರ್? ಯಾಕಂದ್ರೆ ಕಳೆದ ಬಾರಿಯ ಕಾಂಬಿನೇಷನ್ ಅಂಡ್ ಪರ್ಮಿಟೇಷನ್ ಬೇರೆ ಇತ್ತು, ಈಗ ಚುನಾವಣಾ ರಸಾಯನ ಬೇರೆ ಇದೆ. ಹೀಗಾಗಿ ಈ ಒಂದು ಮೈತ್ರಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಒಂದು ಅಲ್ಲಿಡಿಸಿದೆ. ನಾನು ಇದೇ ದೇವೇಗೌಡರು BJP ಬಗ್ಗೆ ಏನು ಮಾತಾಡಿದ್ದಾರೆ, ನರೇಂದ್ರ ಮೋದಿ ಬಗ್ಗೆ ಏನು ಮಾತಾಡಿದ್ದಾರೆ, ಸೆಕ್ಯುಲರಿಸಮ್ ಬಗ್ಗೆ ಏನು ಮಾತಾಡಿದ್ದಾರೆ, ಅದನ್ನೆಲ್ಲ ಮರೆತು ಬಿಡ್ತಾರೆ ಜನ. ಹೋದ ಸಾರಿ ಹೇಳಿದರು ನರೇಂದ್ರ ಮೋದಿ 2019 ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಇದ್ದಾರೆ, ಈ ದೇಶ ಬಿಟ್ಟುಬಿಡ್ತೀನಿ ಅಂತ ಹೇಳಿದರು. ನಾನು ಇನ್ನೊಂದು ಜನ್ಮದಲ್ಲಿ ಹುಟ್ಟೋದಾದರೆ ಮುಸಲ್ಮಾನಾಗಿ ಹುಡ್ತೀನಿ ಅಂತ ಹೇಳಿದರು. ಈಗ ಮತ್ತೆ ನರೇಂದ್ರ ಮೋದಿಯವ್ರನ್ನ ಒಪ್ಕೊಂಡಿದ್ದಾರಲ್ಲ, BJP ಒಪ್ಕೊಂಡಿದ್ದಾರಲ್ಲ. ಈಸ್ ಇಟ್ ನಾಟ್ ಎನ್ ಆಪರ್ಚುನಿಸ್ಟಿಕ್ ಪಾಲಿಟಿಕ್ಸ್? ಸೊ ಇದರಿಂದ ಜನರು ಮತದಾರರೆಲ್ಲ ಇವ್ರು ಹೇಳೋದಕ್ಕೆ ಕೇಳ್ತಾರೆ ಅಂತಲ್ಲ, ಹೋದ ಸಾರಿ ಕೊಟ್ಟಿದ್ದವರೆಲ್ಲ ಈ ಸಾರಿ ಕೊಟ್ಬಿಡ್ತಾರೆ ಅಂತಲ್ಲ. ಮತದಾರರು ಅವ್ರು ಸ್ವತಂತ್ರವಾಗಿ ಯೋಚನೆ ಮಾಡ್ತಾರೆ. ಹಳೆ ಮೈಸೂರಿನ ನಾಡಿ ಮಿಡಿತ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಸರ್. ಈಗ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.